ಬೆಂಗಳೂರಿನಲ್ಲಿ ದರೋಡೆ ಆದಂತಹ ಹಣವನ್ನು ತಗೊಂಡು ಹೋದಂತಹ ಕಾರ್ ಇತ್ತಲ್ಲ, ಆ ಕಾರ್ ಈಗ ಪತ್ತೆಯಾಗಿದೆ ಅಂತೆ. ಎಲ್ಲಿ ಪತ್ತೆಯಾಗಿದೆ ಈ ಕಾರು? ಬೆಂಗಳೂರಿನಲ್ಲಿ 7,11,00,000 ದರೋಡೆ ಆದಂತಹ ಪ್ರಕರಣಕ್ಕೆ ಈಗ ತಿರುಪತಿಯಲ್ಲಿ ಇನೋವಾ ಕಾರು ಪತ್ತೆಯಾಗಿದೆ. ನೋಡ್ರಪ್ಪ, ತಿರುಪತಿ ಹುಂಡಿಯಲ್ಲಿ ಹೋಗಿ 7 ಕೋಟಿ ಏನಾದರೂ ಹಾಕ್ಬಿಟ್ರ ಅಂತ. ಇನೋವಾ ಕಾರು ಬಿಟ್ಟು ಬೇರೆಡೆಗೆ ಎಸ್ಕೇಪ್ ಆಗಿದ್ದಾರೆ. ಇನ್ನೊಂದು ಕಾರ್ ತಗೊಂಡಿರ್ತಾರೆ, ಹಣ ಸಮೇತ ಬೇರೆ ವಾಹನದಲ್ಲಿ ಎಸ್ಕೇಪ್ ಆಗಿರುವಂತಹ ಸಾಧ್ಯತೆ ಇದೆ. ತಿರುಪತಿಯ ಸುತ್ತಮುತ್ತ ಸಿಸಿಟಿವಿಯನ್ನ ತಲಾಶ್ ಮಾಡ್ತಾ ಇದ್ದಾರೆ ಈಗ ಪೊಲೀಸರು. 7,11,00,000 ದರೋಡೆ ಆದಂಥ ಪ್ರಕರಣದಲ್ಲಿ ಈಗ ತಿರುಪತಿಯಲ್ಲಿ ಇನೋವಾ ಕಾರು ಪತ್ತೆಯಾಗಿದೆ. ಸೊ ಅದರಲ್ಲಿ ಈಗ ಇನ್ನೊಂದು ಕಡೆಗೆ ಹೋಗಿರುವಂಥ ಸಾಧ್ಯತೆ ಇದೆ. ಬೇರೆ ಇನ್ನೊಂದು ಯಾವುದೋ ಕಾರನ್ನು ಬದಲಾವಣೆ ಮಾಡ್ಕೊಂಡಿರ್ತಾರೆ, ಹಣದ ಸಮೇತವಾಗಿ ಹೋಗಿದ್ದಾರೆ. ಸರ್, ಬೆಂಗಳೂರಲ್ಲಿ ಬ್ಯಾಗ್ ದರೋಡೆ ಆಗಿದೆ ಸರ್. ಅದೇನ ಎಲ್ಲಿದ್ದಕ್ಕೆ 7 ಕೋಟಿ ದುಡ್ಡು ದರೋಡೆ ಆಗಿತ್ತು ಸರ್. ಈ ಪ್ರಕರಣ ಜಾಸ್ತಿ ಆಗ್ತಾ ಇದೆಯಲ್ಲ ಸರ್ ಅಂತ. ಸುಳಿವು ಸಿಕ್ಕಿದೆ. ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ, ಉಪಯೋಗಿಸಿದಂಥ ಕಾರು. ಅವರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಚ್ತೀವಿ, ಅವ್ರನ್ನ ಅರೆಸ್ಟ್ ಮಾಡಿ. ಸರ್, ಬೆಂಗಳೂರಲ್ಲಿ ಬ್ಯಾಗ್ ದರೋಡೆ ಆಗಿದೆ ಸರ್. ಅದೇನ ಎಲ್ಲಿದ್ದಕ್ಕೆ 7 ಕೋಟಿ ದುಡ್ಡು ದರೋಡೆ ಆಗಿತ್ತು ಸರ್. ಈ ಪ್ರಕರಣ ಜಾಸ್ತಿ ಆಗ್ತಾ ಇದೆಯಲ್ಲ ಸರ್ ಅಂತ. ಸುಳಿವು ಸಿಕ್ಕಿದೆ. ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ, ಉಪಯೋಗಿಸಿದಂಥ ಕಾರು. ಅವರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಚ್ತೀವಿ, ಅವ್ರನ್ನ ಅರೆಸ್ಟ್ ಮಾಡಿ. ಸರ್, ಬೆಂಗಳೂರಲ್ಲಿ ಬ್ಯಾಗ್ ದರೋಡೆ ಆಗಿದೆ ಸರ್. ಸೊ ಇದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿಚಾರದಲ್ಲಿ ಹೇಳಿದ್ದಾರೆ. ಸಿಕ್ಕಿದೆ ಕಾರು ಅಂತೆಲ್ಲ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಕಾರ್ ಸಿಕ್ಕಿದೆ, ಅವ್ರನ್ನೂ ಕೂಡ ಹಿಡಿತೀವಿ ಅಂತ ಹೇಳಿದ್ದಾರೆ. ಮಾನ್ಯ ಗೃಹ ಮಂತ್ರಿಗಳು ಕೂಡ ವಿಚಾರದಲ್ಲಿ ತುಂಬ ಕಾನ್ಫಿಡೆಂಟ್ ಆಗಿದ್ದರು. ಅವ್ರನ್ನ ಪತ್ತೆ ಹಚ್ತೀವಿ ಅಂತ ಹೇಳಿ. ಕಾರಣ ತುಂಬ ಕ್ಲಿಷ್ಟಕರವಾಗಿರುವಂಥ ಪರಿಸ್ಥಿತಿಯಲ್ಲಿ ಏನೂ ಇರಲಿಲ್ಲ ಅನ್ನುವಂಥ ಲೆಕ್ಕಾಚಾರಗಳು ನಿನ್ನೆಯಿಂದ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಇದು ತುಂಬ ಕ್ಲಿಷ್ಟವಾಗ್ತಾ ಇದೆಯಾ ಅವ್ರನ್ನ ಪತ್ತೆ ಹಚ್ಚೋದ್ರಲ್ಲಿ ಅಂತೇಳಿ. ಇಟ್ ವಿಲ್ ಟೇಕ್ ಅನದರ್ 1-2 ಡೇಸ್ ಅಂತ ಅನಿಸ್ತಾ ಇದೆ. ಇನ್ನೂ 1-2 ದಿನ ಇವ್ರನ್ನ ಪತ್ತೆ ಹಚ್ಚೋದ್ರಲ್ಲಿ ಆಗಬಹುದು ಅಂತ ಹೇಳಿ. ನಿಮಗೆ ಈಗಾಗಲೇ CC ಕ್ಯಾಮ್ರಾಗಳ ದೃಶ್ಯಾವಳಿಗಳನ್ನು ಕೂಡ ಪಬ್ಲಿಕ್ TV ತೋರಿಸಿದೆ. ಒಟ್ಟು 4 ದೃಶ್ಯಾವಳಿಗಳು ಆ ಕಾರ್ ಹೋಗ್ತಾ ಇರುವಂಥ ಮೂಮೆಂಟ್ ಏನಿದೆ. ಅದಾದ ನಂತರ ಕೊನೆಯದಾಗಿ ಓಲ್ಡ್ ಮದ್ರಾಸ್ ರೋಡ್ನಲ್ಲಿ ಅವರು ಪಾಸ್ ಆಗಿ ಆಚೆ ಹೋಗುವಂತಹ ದೃಶ್ಯಾವಳಿಗಳು. ಅದಾದ ನಂತರ ಎಲ್ಲಿ ಹೋದರು ಅಂತಂದಾಗ ಅದು ತಿರುಪತಿಯಲ್ಲಿ ಕಾರ್ ಪತ್ತೆಯಾಗಿದೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಎಲ್ಲಿಗೆ ಬಂದು ತಲುಪ್ತಾ ಇದೆ 7 ಕೋಟಿ ದರೋಡೆ ಪ್ರಕರಣ? ಅರುಣ, ನಿನ್ನೆ ಮಧ್ಯಾಹ್ನದ ವೇಳೆಗೆ 7 ಕೋಟಿ ಹಣವನ್ನು ದರೋಡೆ ಮಾಡಿ ಈ ದರೋಡೆಕೋರರು ಎಸ್ಕೇಪ್ ಆಗಿದ್ರು. ಮೊದಲಿಗೆ ಈ CMS ಕಂಪನಿಯ ವೆಹಿಕಲನ್ನು ಹೈಜಾಕ್ ಮಾಡಿದ್ರು. ಅದಾದ ಬಳಿಕ ಅಲ್ಲಿನ ಸಿಬ್ಬಂದಿಗಳನ್ನು ನಡು ರಸ್ತೆಯಲ್ಲೇ ಬಿಟ್ಟು ಇವರು ತಮ್ಮ ಇನೋವಾ ಕಾರಿಗೆ ಈ 7 ಕೋಟಿ ಹಣವನ್ನು ತುಂಬಿಸ್ಕೊಂಡು ಎಸ್ಕೇಪ್ ಆಗಿದ್ರು. ಈ ಹಂತಕರ ಜಾಡು ಹಿಡಿದಂತಹ ಪೊಲೀಸರಿಗೆ ಒಂದೊಂದೇ ಕ್ಲೂಗಳು ಸಿಗ್ತಿದ್ದಾವೆ ಅಂತಲೇ ಹೇಳ್ಬಹುದು. ಯಾಕಂತ ಹೇಳಿದ್ರೆ, ಮೊದಲಿಗೆ ಈ ಡೈರಿ ಸರ್ಕಲ್ನಿಂದ ಹೊರಟಂಥವರು ರಿಂಗ್ ರಸ್ತೆಯ ಮುಖಾಂತರ KR ಪುರಂ ದಾಟಿದ್ದಾರೆ, KR ಪುರಂ ಮುಖಾಂತರ ಹೊಸಕೋಟೆ ಟೋಲನ್ನು ದಾಟಿದ್ದಾರೆ. ಅದಾದ ಬಳಿಕ ಮತ್ತೆ ಈ ಅತ್ತಿಬೆಲೆ ರೂಟ್ಗೆ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ. ಎಲ್ಲೋ ಒಂದು ಕಡೆ ಪೊಲೀಸರ ತನಿಖೆಯ ದಿಕ್ಕೇನಿದೆ ಅದನ್ನು ಡೈವರ್ಟ್ ಮಾಡಬೇಕು ಅನ್ನೋದು ಅವರ ಇಂಟೆನ್ಷನ್ ಇದ್ದಂತೆ ಕಂಡು ಬರ್ತಿದೆ. ಹೀಗಾಗಿ ಪೊಲೀಸರು ಯಾವುದಕ್ಕೂ ಇರಲಿ ಅಂತೇಳಿ ತಮಿಳ್ನಾಡಿಗೆ ಒಂದು ಟೀಮ್ ಮತ್ತೆ ಈ ತಿರುಪತಿ ಭಾಗಕ್ಕೂ ಕೂಡ ಒಂದು ಟೀಮನ್ನು ರವಾನೆ ಮಾಡುವ ಕೆಲಸವನ್ನ ಮಾಡಿದ್ರು. ಇದೀಗ ತಿರುಪತಿಯಲ್ಲಿ ಪೊಲೀಸರಿಗೆ ಒಂದು ಮಾಹಿತಿ ಸಿಕ್ತಿದೆ, ಒಂದು ಎವಿಡೆನ್ಸ್ ಕೂಡ ಸಿಕ್ಕಿದೆ. ಅಂದ್ರೆ ಈ ಕೃತ್ಯಕ್ಕೆ ಬಳಸಿದಂತಹ ನಕಲಿ ನಂಬರ್ ಪ್ಲೇಟಿನ ಇನೋವಾ ಕಾರ್ ಏನಿದೆ ಅದು ತಿರುಪತಿಯಲ್ಲಿ ಪತ್ತೆಯಾಗಿದೆ ಅನ್ನೋ ಮಾಹಿತಿಗಳು ಇದೀಗ ಗೊತ್ತಾಗ್ತಿದೆ. ಆದ್ರೆ ದರೋಡೆಕೋರರು ಈವರೆಗೂ ಕೂಡ ಪತ್ತೆಯಾಗಿಲ್ಲ. ಕಾರಣ, ತಿರುಪತಿಯಲ್ಲಿ ಇವರು ಕಾರನ್ನ ಬಿಟ್ಟು ಬೇರೆ ಕಾರನ್ನ ಬಳಸಿ ಹಣದ ಸಮೇತ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಲ್ಲಿಗೆ ಮತ್ತೆ ಈ CCTV ತಿರುಪತಿ ಸುತ್ತಮುತ್ತ ಒಂದಷ್ಟು CCTVಗಳನ್ನ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಇದೀಗ ಪೊಲೀಸರು ಮಾಡ್ತಿದ್ದಾರೆ. ಮತ್ತೆ ತಿರುಪತಿ ಪೊಲೀಸರ ಸಹಾಯವನ್ನ ಕೂಡ ಪಡ್ಕೊಂಡಿದ್ದಾರೆ. ಅಲ್ಲಿಗೆ ಹಂತಕರು ತಿರುಪತಿಗೆ ಹೋಗಿರೋದು ಕನ್ಫರ್ಮ್ ಆಗಿದೆ. ಇಲ್ವಾದಲ್ಲಿ ಪೊಲೀಸರ ಸಂಶಯದ ಪ್ರಕಾರ ಮತ್ತೊಂದು ಸಂಶಯ ಅವರಿಗೆ ಕಾಡ್ತಿದೆ. ಹಣವನ್ನ ಬೇರೊಂದು ಕಡೆ ಬಚ್ಚಿಟ್ಟಿರ್ಬೋದು ಅಥವಾ ತಿರುಪತಿಗೆ ಯಾರಾದರೂ ಒಬ್ಬ ವ್ಯಕ್ತಿಯ ಮುಖಾಂತರ ಕಾರನ್ನ ಆ ಭಾಗಕ್ಕೆ ಕಳಿಸುವ ಕೆಲಸವನ್ನ ಕೂಡ ಮಾಡಿರಬಹುದು. ಹೀಗಾಗಿ ಪೊಲೀಸರ ತನಿಖೆಯ ದಿಕ್ಕೇನಿದೆ ಅದನ್ನ ಬದಲಾಯಿಸಿದ್ರೆ ತಮ್ಮ ಕೆಲಸ ಈಸಿ ಆಗುತ್ತೆ, ಬಚಾವ್ ಆಗೋದಕ್ಕೆ ಅನ್ನೋದು ಅವರ ಇಂಟೆನ್ಷನ್ ಇರಬಹುದು. ಹೀಗಾಗಿ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಿದ್ದಾರೆ. ಅವರು